ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ಸತ್ಯವೇದವನ್ನು ನೋಡುವಾಗ ಅಲ್ಲಿ ಹೇಗೆ ಪ್ರಾರ್ಥಿಸಬಾರದೆಂಬುದನ್ನು ದೇವರು ಭಾಳ ಸ್ಪಷ್ಟವಾಗಿ ನಮಗೆ ಕಲಿಸ್ತಾರೆ. ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡ್ರಿ. ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿ, ಬೀದಿಯ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಪ್ರಿಯರೇ, ಇಲ್ಲಿ ಗಮನಿಸುವುದೇನಪ್ಪ ಅಂತಂದರೆ, ನಾವು ಕಪಟಿಗಳಾಗಿ ಪ್ರಾರ್ಥನೆ ಮಾಡಬಾರ್ದು. ಯಾರೋ ನೋಡಲಿ, ನಮ್ಮನ್ನು, ನಮ್ಮ ಪ್ರಾರ್ಥನೆಯನ್ನು ನೋಡಲಿ ಎಂಬುದಾಗಿಯೋ, ಅಥವಾ ಜನರು ನಮ್ಮನ್ನು ಮೆಚ್ಚಿಸುವುದಕ್ಕಾಗಿಯೋ, ಜನರನ್ನು ಮೆಚ್ಚಿಸುವುದಕ್ಕಾಗಿ ಮಾಡುವಂಥ ಪ್ರಾರ್ಥನೆ ಅದು ಪ್ರಾರ್ಥನೆ ಅಲ್ಲ ಎಂಬುದಾಗಿ ದೇವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಪ್ರಿಯರೇ, ಇಲ್ಲಿ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದನ್ನು ಕಲಿಸಿಕೊಡ್ತಾರೆ. ಏಕಾಂತವಾಗಿ ಕೋಣೆಯೊಳಗಡೆ ಹೋಗಿ ತಂದೆಯೊಂದಿಗೆ ಮಾತಾಡು, ತಂದೆಯೊಂದಿಗೆ ಮಾತನಾಡು, ತಂದೆಯೊಂದಿಗೆ ನಿನ್ನ ಸಮಸ್ಯೆಗಳನ್ನು ಹೇಳ್ಕೋ. ಮಗು ತನ್ನ ತಂದೆಯನ್ನು ಕೇಳುವ ಹಾಗೆ ನೀನು ತಂದೆಯ ಬಳಿ ಮೊರೆಯಿಡು. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳೋದು ಬೇಡ. ಅವರು ಬಹಳ ಮಾತುಗಳನ್ನಾಡಿದರೂ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸ್ತಾರೆ. ಆದ್ದರಿಂದ ನೀನು ಅವರ ಹಾಗೆ ಮಾಡಬೇಡ. ಸುಮ್ಮನೆ ಏನಂದರೆ ಅದು ಮಾತಾಡೋದು ಬೇಡ. ನೀನು ನಮ್ಮ ತಂದೆಯನ್ನು ಬೇಡುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯ ಅನ್ನೋದನ್ನು ದೇವರು ತಿಳಿದಿದ್ದಾರೆ. ಆದ್ದರಿಂದ ನೀನು ಹೀಗೆ ಮಾಡು. ಏನಂತ ಮಾಡು? ಹೀಗೆ ಮಾಡು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಆಗಿರಲಿ ಸ್ವಾಮಿ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸೋದಿಲ್ಲ ಎಂಬುದಾಗಿ ಮತ್ತಾಯ 6ನೇ ಅಧ್ಯಾಯ 5-15 ನಾವು ನೋಡ್ತೇವೆ. ಪ್ರಿಯರೇ, ಹಾಗಾಗಿ ಯೇಸು ಕ್ರಿಸ್ತನು ಈ ಏಕಮಾತ್ರ ಪ್ರಾರ್ಥನೆಯನ್ನು ತನ್ನ ಶಿಷ್ಯರಿಗೆ ಕಲಿಸ್ತಾರೆ. ಹಾಗಾಗಿ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ನಮಗೆ ಖಂಡಿತವಾಗಿ ಉಪಯೋಗಕರವಾಗಿರುವಂಥದ್ದು. ನಾವು ಪ್ರತಿ ಬಾರಿ ಪ್ರಾರ್ಥಿಸುವಾಗ ಪುನರಾವರ್ತನೆ ಮಾಡೋದು ಅಗತ್ಯ ಇಲ್ಲ. ಆತನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಬಿಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರನಪ್ಪ. ಅಪ್ಪ ಎಸಪ್ಪ, ಒಪ್ಪಿಸಿಕೊಡ್ತೇವಯ್ಯ ದೇವರೇ, ಒಪ್ಪಿಸಿಕೊಡ್ತೇವೆ ಸ್ವಾಮಿ. ವಿಶೇಷವಾಗಿ ದೇವರೇ, ಯಾರ್ಯಾರು ಸ್ವಾಮಿ ವ್ಯಾಧಿಗ್ರಸ್ತರಾಗಿದ್ದಾರೋ ಅವರನ್ನು ಬಿಡಿಸು ದೇವರೇ. ನಿಮ್ಮ ರಕ್ತದಿಂದ ಮಕ್ಕಳನ್ನು ಮುಟ್ಟು ಸ್ವಾಮಿ. ಸುಖ ಕೊಡಪ್ಪ, ಬಲ ಕೊಡಪ್ಪ, ಆರೋಗ್ಯ ಕೊಡು ಸ್ವಾಮಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಅಲ್ಲೆಲ್ಲುಯ್ಯ. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡೋರಾಗಿದ್ದಾರೆ. ನಮಸ್ಕಾರ.